ಸ್ನೇಹಿತರೆ, ವೀಳ್ಯದೆಲೆ ಎಂದರೆ ನೆನಪಾಗುವುದು ತಾಂಬೂಲ. ಆಂಜನೇಯನಿಗೂ ವೀಳ್ಯದೆಲೆಯ ಹಾರವನ್ನು ಅರ್ಪಿಸಲಾಗುತ್ತದೆ. ಎಲ್ಲ ಶುಭ ಸಮಾರಂಭಗಳಲ್ಲಿ ವೀಳ್ಯದೆಲೆಗೆ ಬಹಳಷ್ಟು ಮಹತ್ವವಿದೆ. ಕರಾವಳಿ ಭಾಗದಲ್ಲಿ ವೀಳ್ಯ ನೀಡಿ ಶುಭ ಸಮಾರಂಭಗಳಿಗೆ ಆಹ್ವಾನವನ್ನು ನೀಡುವ ಪದ್ಧತಿ ಉಂಟು. ಸಾಂಪ್ರದಾಯಿಕವಷ್ಟೇ ಅಲ್ಲ, ಇದರ ಔಷಧೀಯ ಗುಣಗಳು ಕೂಡ ಅನೇಕವಾಗಿವೆ. ಕೆಮ್ಮು ಹಾಗೂ ಕಫದ ಸಮಸ್ಯೆಗೆ ಒಂದು ವೀಳ್ಯದೆಲೆಯಲ್ಲಿ ಒಂದೆರಡು ಹರಳು ಉಪ್ಪು ಹಾಗೂ ಒಂದೆರಡು ಕರಿಮೆಣಸನ್ನು ಸೇರಿಸಿ ಸೇವಿಸಬೇಕು. ವೀಳ್ಯದೆಲೆಯನ್ನು ಕಿವಿಗಳ ಮೇಲೆ ಕಟ್ಟಿದರೆ ಗ್ಯಾಸ್ಟ್ರಿಕ್ಗಳಿಂದ ಉಂಟಾಗುವ ತಲೆನೋವು ಗುಣವಾಗುತ್ತದೆ. ಒಂದೆರಡು ವೀಳ್ಯದೆಲೆಯನ್ನು ದಿನಕ್ಕೆ 2-3 ಬಾರಿ ಜಿಗಿದರೆ ಕಫಯುಕ್ತ ಕೆಮ್ಮು ಕಡಿಮೆಯಾಗುತ್ತದೆ. ವೀಳ್ಯದೆಲೆಯ ರಸಕ್ಕೆ ತುಳಸಿ ಎಲೆಯ ರಸ 1 ಚಮಚ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ನೆಗಡಿ ವಾಸಿಯಾಗುತ್ತದೆ. ವೀಳ್ಯದೆಲೆಯ ಬೇರನ್ನು ಜಿಗಿದರೆ ಸ್ವರವು ಮೃದುವಾಗುತ್ತದೆ. ಚಮಚ ವೀಳ್ಯದೆಲೆಯ ರಸವನ್ನು 1 ಚಮಚ ಜೇನುತುಪ್ಪದ ಜೊತೆ ಸೇರಿಸಿದರೆ ಒಣಕೆಮ್ಮು ಕಮ್ಮಿಯಾಗುತ್ತದೆ. ಗಾಯಕ್ಕೆ ವೀಳ್ಯದೆಲೆಯ ರಸವು ಜೊತೆಗೆ ನಿಂಬೆಹಣ್ಣನ್ನು ಬೆರೆಸಿ ಹಚ್ಚಿದರೆ ಗಾಯ